ಕೋಲಾರ ಜಿಲ್ಲಾ SC/ST ಗುತ್ತಿಗೆದಾರ ಸಂಘ, ಡಿಕ್ಕಿ ಸಂಸ್ಥೆ ಹಾಗೂ ಹಿಂದುಳಿದ ವರ್ಗಗಳ ಗುತ್ತಿಗೆದಾರ ಸಂಘ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿಯ ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಬಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದಂತಹ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ MR ರವಿ ಸಾಹೇಬ್ರೆ, ಇವತ್ತು ಇಡೀ ಈ ಪ್ರಪಂಚ ಕಂಡಂತ ಮಹಾನ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿಯನ್ನು ಬರೀ ಭಾರತ ದೇಶದಲ್ಲಿ ಮಾತ್ರ ಆಚರಣೆ ಮಾಡ್ತಲ್ಲ, ಇಡೀ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಈ ಸಮುದಾಯದ ಒಂದು ಹೆಮ್ಮೆ. ಯಾಕಂದ್ರೆ ಇವತ್ತು ಬೇರೆ ದೇಶಗಳಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳಿದೆ. ಇವತ್ತು ಕೂಡ ಅಲ್ಲಿ ಕೂಡ ಈ ಆಚರಣೆ ಮಾಡ್ತಾನೆ ಬರ್ತಾ ಇದ್ದಾರೆ. ಇವತ್ತು ಅಂಬೇಡ್ಕರ್ ಸಾಹೇಬರು ನಮ್ಗೆಲ್ಲ ಏನ್ ಮಾಡಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಏನ್ ಮಾಡಿದ್ದಾರೆ ಎಲ್ಲರೂ ಕೂಡ ಓದ್ಕೊಂಡಿದ್ದೀರಿ. ಅದ್ರ ಮುಖ್ಯ ಭಾಗವಾಗಿ ಇವತ್ತು ವೇದಿಕೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿದ್ದಾರೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸುಮಾರು 300ರಿಂದ 350 ಜನ SC/ST ಮತ್ತು OBC ಗುತ್ತಿಗೆದಾರರಿದ್ರು. ಇವತ್ತು ಅವರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಕಾರಣ ಯಾಕಂದ್ರೆ ಇವತ್ತು ಯಾವ ಇಲಾಖೆಯಲ್ಲೂ ಕೂಡ ಕೆಲಸ ಟೆಂಡರ್ ಆಗ್ತಿಲ್ಲ. ಅದಕ್ಕೆ ಸಾಕ್ಷಿ ನಾವು ವೇದಿಕೆ ಮೇಲೆ ಇರುವಂತ ಎಲ್ಲಾ ಕೂಡ ಡಬಲಿಯವರು ಇಲ್ಲೇ ಇದ್ದಾರೆ. ಹೆಚ್ಚಾಗಿ ಇವತ್ತು ಅನುದಾನವನ್ನ ಕಡಲು ಮತ್ತು ನಿರ್ಮಿತ ಕೇಂದ್ರ ಕೊಟ್ಟು ನಮಗೆ ವಂಚನೆ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಒಂದು ಆದೇಶ ಆಗಿದೆ, ಯಾರು ಆ ಸಂಸ್ಥೆಗಳಲ್ಲಿ ಎನ್ರೋಲ್ ಮಾಡ್ಕೊಂತಾರೋ ಅವ್ರಿಗೆ ಕೆಲಸ ಕಾಮಗಾರಿ ಕೊಡ್ಬೇಕಂಬ ಸರ್ಕಾರ ಆದೇಶ ಇದ್ರೂ ಕೂಡ ಸಹ ನಮಗೆ ಕೊಡ್ತಾ ಇಲ್ಲ. ಇವತ್ತು ಬೃಹತ್ ಮಟ್ಟದಲ್ಲಿ ನಾವು ರಾಜ್ಯ ಮಟ್ಟದ ಒಂದು ಸಮಾವೇಶ ಮಾಡಿದಾಗ ಸುಮಾರು 10,000 ಜನ ಸೇರಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಹೋರಾಟ ಮಾಡಿದಾಗ ತದನಂತರ ಸುಮಾರು ಒಂದು 10% LOS ಇವತ್ತು ಬಿಡುಗಡೆ ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ಸಣ್ಣ ಸಣ್ಣ ಗುತ್ತಿಗೆದಾರರು ಇವತ್ತು ತಾನೇ ತನ್ನ ಲೈಸೆನ್ಸ್ ಅನ್ನು ಪಡೆದುಕೊಂಡು ಗುತ್ತಿಗೆ ಕೆಲಸಗಳಲ್ಲಿ ಬಂದಂತ ಮೈಂಟೆನೆನ್ಸ್ ಕೆಲಸ ಅಂದ್ರೆ ಮುಖ್ಯ ರಸ್ತೆಗಳಲ್ಲಿ ಜಂಗಲ್ ಕ್ಲೀನಿಂಗ್ ಪ್ಯಾಚಸ್ ಇಂದ ಆಗದಂತ ಗುತ್ತಿಗೆದಾರರು ಸುಮಾರು ಕೋಲಾರ ಡಿವಿಷನ್ ಅಲ್ಲಿ ಮಾತ್ರ ಕೂಡ 7-8 ಕೋಟಿ ಇವತ್ತು ಬಾಕಿ ಬಿಲ್ಲಿದೆ. ಆ ಗುತ್ತಿಗೆದಾರ ಎಲ್ಲರೂ ಕೂಡ ಲೈಸೆನ್ಸ್ ಅನ್ನು ರಿನ್ಯೂವಲ್ ಪಡ್ಕೊಳ್ಳದೆ ಇವತ್ತು ಮನೆಗೆ ಹೋಗಿದ್ದಾರೆ. ಅಂತ ಸಂಕಷ್ಟದಲ್ಲಿ ಇವತ್ತು ಎಲ್ಲಾ ಕೂಡ ನಮ್ಮ ಗುತ್ತಿಗೆದಾರ ಬಂದಿದ್ದಾರೆ. ಅದಕ್ಕೆ ದಯವಿಟ್ಟು ನಾನು ಕೂಡ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾ ಮಂತ್ರಿಗಳಿರ್ತಾರೆ, ಶಾಸಕರಿರ್ತಾರೆ, ಅಲ್ಲೇ ಕೂಡ ಈ ವಿಚಾರವನ್ನ ಮಂಡಿಸಬೇಕು ಅಂದ್ಬಿಟ್ಟು ನಾವೆಲ್ಲ ಕೂಡ ತೀರ್ಮಾನ ತಗೊಂಡಿದ್ದೀವಿ. ಕಾರಣ ಯಾಕಂದ್ರೆ ಇವತ್ತು ನಾವೆಲ್ಲ ಕೂಡ ವಿಶೇಷವಾಗಿ ಎಲ್ಲ ರಸ್ತೆ ಸರ್ಕಾರಿ ಕಾಮಗಾರಿಗಳನ್ನ ಒಳ್ಳೆ ರೀತಿಯಲ್ಲಿ ಒಳ್ಳೆ ಗುಣಮಟ್ಟದಲ್ಲಿ ಕೂಡ ಮಾಡಿದ್ರು ಸಹ ಇವತ್ತು ನಮಗೆ ಕೆಲಸ ಕಾರ್ಯ ಕೊಡ್ತಾ ಇಲ್ಲ. ಅದಕ್ಕೆ ಉದಾಹರಣೆ ಮೊನ್ನೆ ಜಿಲ್ಲೆಗೆ CMDP ಅನುದಾನದಲ್ಲಿ 200 ಕೋಟಿ ಅನುದಾನ ಕೊಟ್ಟರು ಸರ್ಕಾರ. 200 ಕೋಟಿ ಅನುದಾನದಲ್ಲಿ ಎಷ್ಟು ಕೋಟಿ ಮಾತ್ರ ಟೆಂಡರ್ ಕರೆಯಕ್ಕೆ ಸಾಧ್ಯ ಆಗುತ್ತೋ ಅದರಲ್ಲಿ ಮೀಸಲಾತಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾವೆಲ್ಲ ಕೂಡ ಇವತ್ತು ನೆನೆಸ್ಕೊಬೇಕು. ಯಾಕಂದ್ರೆ ಮೊದಲ ಬಾರಿಗೆ ನಮ್ಗೆ 50 ಲಕ್ಷ ಗುತ್ತಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ಕೊಟ್ಟಂತ ಶ್ರೇಷ್ಠ ಮುಖ್ಯಮಂತ್ರಿ ಅವರು. ತದನಂತರ 1 ಕೋಟಿ ಆಯಿತು. ಆದ್ರೂ ಕೂಡ ಇವತ್ತು ಯಾವುದೇ ಇಲಾಖೆಗಳಲ್ಲಿ ಮೀಸಲಾತಿ ನಮಗೆ ಸಿಗ್ತಾ ಇಲ್ಲ ಸಂಪೂರ್ಣವಾಗಿ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸುಮಾರು ಜುಲೈ ತಿಂಗಳು 7ನೇ ತಿಂಗಳಲ್ಲಿ ಎಲ್ಲಾ ಇಲಾಖೆ ಸಂಬಂಧಪಟ್ಟಂತ ಡಬ್ಬಲಿಗಳು ಕರೆಸಿ ನಮ್ಮನ್ನು ಕರೆಸಿ, ಅದು ವಿಶೇಷವಾಗಿ ಇದುವರೆಗೂ ಕೂಡ 10 ವರ್ಷದಲ್ಲಿ ಯಾವ ಜಿಲ್ಲಾಧಿಕಾರಿಗಳು ಮಾಡಿಲ್ಲ. ಅದನ್ನ ವಿಶೇಷವಾಗಿ ನಮ್ಮ ಮಾನ್ಯ ರವಿ ಸಾಹೇಬರು ಅದನ್ನ ಮಾಡಿ ನೇರಾನರಿ ಯಾವ ಇಲಾಖೆಯಲ್ಲಿ ನೀವು ರಿಸರ್ವೇಶನ್ ಮಾಡಿದ್ದೀರಿ, ಯಾರು ಕೊಟ್ಟಿಲ್ಲ, ಸಂಪೂರ್ಣ ಮಾಹಿತಿ ತಗೊಂಡು ಮತ್ತೆ ಮುಂದೆ ಯಾರು ಮಾಡಿದ್ರೆ ಅವ್ರ ಮೇಲೆ ಯಾವ ರೀತಿ ನಾವು ಸರ್ಕಾರದ ಆದೇಶದ ಪ್ರಕಾರ ಕೇಸ್ ದಾಖಲಿಸಬಹುದು ಅನ್ನೋ ಕೂಡ ಇವತ್ತು ಒಂದು ಸಭೆ ನಡೆಯಿತು. ಅದಕ್ಕೆ ದಯವಿಟ್ಟು ಇವತ್ತು ಏನ್ ಅಂಬೇಡ್ಕರ್ ಜಯಂತಿ ನಾವೆಲ್ಲ ಕೂಡ ಮಾಡೋದಕ್ಕೆ ಸಂಪೂರ್ಣ ಯಾಕೆ ಬೆಂಬಲ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೀಸಲಾತಿ ಭಿಕ್ಷೆನಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇರೋದು. ಅವರಿಲ್ಲದ್ರೆ ಈ ದೇಶನೇ ಇಲ್ಲ. ಅದನ್ನೆಲ್ಲ ಕೂಡ ಒಳಗೊಂಡಂತೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಗೆ ಅವಕಾಶ ಕೊಟ್ಟು ಈ ಒಂದು ವಿಚಾರವನ್ನ ಮಾನ್ಯ ಮಂತ್ರಿಗಳಿಗೆ ಇವತ್ತು ನೋಡ್ಬೋದು ಸರ್, ಜಿಲ್ಲಾ ಪಂಚಾಯತ್ ಆಫೀಸ್ ಆಗಿರ್ಬೋದು ಸುಮಾರು 2-3 ಕೋಟಿ ಅನುದಾನಗಳನ್ನ ಇವತ್ತು ಕಡಲ್ ಕೊಟ್ಟು ಅವ್ರ ಕಡಲ್ ಅವರು ಟೆಂಡರ್ ಭಾಗವಹಿಸಬೇಕು ಸರ್ಕಾರದ ಆದೇಶದ ಪ್ರಕಾರ. ಅವರು ಕೂಡ ನಾವಿದ್ದಂಗೆ ಗುತ್ತಿಗೆದಾರರು ಅಷ್ಟೇ, ಅವರೇನು ವಿಶೇಷವಾಗಿಲ್ಲ. ಆದ್ರೆ ಅಲ್ಲಿ ಅನುದಾನವನ್ನು ವರ್ಗಾವಣೆ ಮಾಡಿಕೊಂಡು
ಯಾರೋ ಗುತ್ತಿಗೆದಾರ ಅಲ್ಲದ ವ್ಯಕ್ತಿಗಳು ಇವತ್ತು ಕಾಮಗಾರಿಗಳನ್ನ ಮಾಡೋ ರೀತಿಯಲ್ಲಿ ಹೋಗ್ತಾ ಇದೆ. ಇನ್ನೊಂದು ವಿಶೇಷವಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಜಿಲ್ಲೆಗೆ ಬಂದ ಮೇಲೆ ಕೈಗಾರಿಕಾ ಪ್ರದೇಶದಲ್ಲಿ ಹೆಚ್ಚಾಗಿ ಭೂಮಿ ಕೊಟ್ಟಂತ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇವತ್ತು ನಾವು ರವಿ ಸಾಹೇಬರು ಹೇಳ್ದಂಗೆ ಬರೀ ಶಿಕ್ಷಣ ಪಡ್ಕೊಂಡು ಒಂದು ಉದ್ಯೋಗಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಎಲ್ಲಾ ರಂಗದಲ್ಲೂ ಕೂಡ ಇವತ್ತು ಎಲ್ಲಾ ಕೂಡ ಅವಕಾಶ ಕಲ್ಪಿಸಬೇಕು. ಮೊನ್ನೆ ತಾನೇ ಅಹಿಂಸ ಚೇತನ್ ಸರ್ ಕೂಡ ಒಂದು ವಿಶೇಷ ಒಂದು ವೇದಿಕೆ ಕೊಟ್ಟು ಇವತ್ತು ಈ ಪ್ರಪಂಚದಲ್ಲಿ ಕ್ರಿಕೆಟ್ ಬಹಳ ವೇಗವಾಗಿ ಜಾಹೀರಾತಿನ ಮುಖಾಂತರ ಅವಕಾಶ ಸಿಗ್ತಾ ಇದೆ. ಅಲ್ಲಿ ಕೂಡ ಮೀಸಲಾತಿ ಸಿಗಬೇಕು ದಲಿತರಿಗೆ. ಇವತ್ತು ತಗೊಂಡು ನೀವು ಹೆಚ್ಚಾಗಿ ಕ್ರಿಕೆಟ್ ಅನ್ನು ನೋಡೋದು ಬರೀ ಅಹಿಂದ ವರ್ಗದವ್ರು ಮಾತ್ರ. ಆದ್ರೆ ಅಹಿಂದ ವರ್ಗದವ್ರಿಗೆ ಯಾರು ಕೂಡ ಕ್ರಿಕೆಟ್ ಅಲ್ಲೂ ಕೂಡ ಅವಕಾಶ ಸಿಗಲ್ಲ. ಇಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿದೆ. ಅದಕ್ಕೆಲ್ಲರೂ ಕೂಡ ದಯವಿಟ್ಟು ನಾವೆಲ್ಲ ಕೂಡ ಆರ್ಥಿಕವಾಗಿ ಸಫಲರಾದಾಗ ಮಾತ್ರ ಈ ಜಾತಿ ವ್ಯವಸ್ಥೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಎಂದು ಹೇಳೋ ಮುಖಾಂತರ ನನಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್.